ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯ ಸಭೆ ದೆಹಲಿಯಲ್ಲಿ ನಡೆಯಲಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಅಶೋಕ್ ದೆಹಲಿಗೆ ತೆರಳಲಿದ್ದು, ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಜೊತೆ ಮಹತ್ವದ ಸಭೆ ಕೂಡ ನಡೆಸಲಿದ್ದಾರೆ. ದೆಹಲಿ ಮೀಟಿಂಗ್ನ ಇನ್ಸೈಡ್ ಏನಿದೆ ಅದರ ಸ್ಟೋರಿ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ದೋಸ್ತಿಗಳ ಸಮನ್ವಯ ಸಭೆ, ಪಾದಯಾತ್ರೆ, ಅಧಿವೇಶನದ ಬಗ್ಗೆ ಮಹತ್ವದ ಚರ್ಚೆ. ಹೌದು, ಭಾನುವಾರ ನಿಗದಿಯಾಗಿದ್ದ ದಳ ಕಮಲ ಮೈತ್ರಿ ಪಡೆಯ ಸಮನ್ವಯ ಸಭೆಯನ್ನ ದಿಢೀರಂತ ರದ್ದು ಮಾಡಲಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ದೆಹಲಿ ಪ್ರವಾಸ ಇದ್ದ ಹಿನ್ನೆಲೆ ಸಿಎಂ ಕರೆದಿರುವಂತಹ ಸರ್ವಪಕ್ಷೀಯ ಸಭೆ ಮುಗಿಸಿ ನೇರವಾಗಿ ದೆಹಲಿಗೆ ತೆರಳಿದರು. ಹೀಗಾಗಿ ಸಭೆ ನಡೆಯದೆ ರದ್ದಾಗಿತ್ತು. ಮುಂದಿನ ಭಾನುವಾರ ಬಿಡದಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ 3 ದಿನಗಳ ಕಾಲ ಜೆಡಿಎಸ್ ಪಾದಯಾತ್ರೆ ನಿಗದಿ ಮಾಡಿದೆ. ಈ ಪಾದಯಾತ್ರೆಯಲ್ಲಿ ಬಿಜೆಪಿ ಒಗ್ಗಟ್ಟಾಗಿ ನಡೆಯುವುದು ಸೇರಿದಂತೆ ಆಗಸ್ಟ್ 13ರಿಂದ ಶುರುವಾಗಲಿರುವಂತಹ ವಿಧಾನಸಭೆ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು, ಯಾವೆಲ್ಲ ವಿಚಾರಗಳನ್ನು ಎತ್ತಿಕೊಂಡು ಬಿಜೆಪಿ ಜೆಡಿಎಸ್ ಸದನದ ಒಳಗೆ ಮತ್ತು ಹೊರಗೆ ಹೇಗೆ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಬೇಕು ಅನ್ನೋ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಇಷ್ಟೇ ಆಗ್ಬಿಟ್ಟಿದೆಯಲ್ಲ, ಕುಮಾರಸ್ವಾಮಿ ನಮ್ಮ ಪಾರ್ಟಿ ವಿಜೇಂದ್ರ ಅವರು ಎಲ್ಲರೂ ಕೂಡ, ಬೊಮ್ಮಾಯಿ ಎಲ್ಲರೂ ಕೂಡ ಮಾತಾಡಿ ನನಗೆ ಕುಮಾರಸ್ವಾಮಿ ಜೊತೆ ಮಾತಾಡಕ್ಕೆ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ಡೆಲ್ಲಿಯಲ್ಲಿ ನಾನು ಭೇಟಿ ಮಾಡ್ತೀನಿ. ಅವ್ರ ಜೊತೆ ಈ ಬಿಡದಿ ಈ ಹೋರಾಟದ ಬಗ್ಗೆ ಕೋರ್ಟ್ ಸ್ಟೇ ಬಂದಿದೆ, ಏನ್ ಮಾಡಬೇಕು, ಮಾಡೋದಾದ್ರೆ ಒಟ್ಟಿಗೆ ಹೋರಾಟ ಮಾಡಬೇಕಾ, ಹೇಗೆ ಒಟ್ಟಿಗೆ ಹೋರಾಟ ಮಾಡೋದ್ರಿಂದ ಜನಗಳ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಇವೆಲ್ಲವನ್ನ ನಾಳೆ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಜೆಡಿಎಸ್ ಎನ್ಡಿಎ ಪಾರ್ಟ್ನರ್ ಆಗಿರೋದ್ರಿಂದ ಕೆಲವು ಸಲಹೆಗಳನ್ನ ಕೊಟ್ಟು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಅಂತಿಮವಾಗಿ ನಾಳೆ ಡಿಸೈಡ್ ಮಾಡ್ತೀನಿ. ಕೇಂದ್ರ ಸಚಿವರ ಜೊತೆಗೆ ದೆಹಲಿಯಲ್ಲಿ ಸಭೆ ನಡೆಸಿದ ಬಳಿಕ ಯಾವೆಲ್ಲ ವಿಚಾರಗಳನ್ನ ಚರ್ಚೆಗೆ ತೆಗೆದುಕೊಳ್ಳಬೇಕು ಅನ್ನೋದನ್ನ ಒಟ್ಟಿಗೆ ನಿರ್ಧಾರ ಮಾಡಲಿದ್ದಾರೆ. ಆ ವಿಚಾರಗಳನ್ನ ಬಿಜೆಪಿ ಶಾಸಕರೊಂದಿಗೆ ಹಂಚಿಕೊಳ್ಳಲು ಶುಕ್ರವಾರ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆಯನ್ನು ಕೂಡ ನಿಗದಿ ಮಾಡಲಾಗಿದೆ. ಶಾಸಕರಿಗೆ ಆ ಪ್ರಮುಖ ವಿಚಾರಗಳ ಬಗ್ಗೆ ತಯಾರಿ ನಡೆಸುವಂತೆ ಸೂಚಿಸಲು ಇದೀಗ ನಿರ್ಧರಿಸಲಾಗಿದೆ. ಶುಕ್ರವಾರ ಬೆಳಗ್ಗೆ 11:30ಗೆ ನಮ್ಮ ಚೇಂಬರ್ ಅಲ್ಲಿ ವಿಧಾನಸಭಾ ಅಧಿವೇಶನದ ಬಗ್ಗೆ ಪೂರ್ವಭಾವಿ ಸಭೆಯನ್ನ ಕರೀತಾ ಇದ್ದೀನಿ. ಸುಮಾರು ಒಂದು 7-8 ಜನ ಪ್ರಮುಖರು ವಿಧಾನಸಭೆಯಲ್ಲಿ ಡಿಬೇಟ್ ಮಾಡುವಂತವರು, ನಮ್ಮ ಲೀಡರ್ಸ್ ಎಲ್ಲರನ್ನೂ ಕೂಡ ಕರೀತಾ ಇದ್ದೀನಿ. ಮುಂದಿನ ಅಧಿವೇಶನದ ಬಗ್ಗೆ ಯಾವ ರೀತಿ ಹೋರಾಟಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಸದ್ಯ ರದ್ದಾಗಿದ್ದಂತಹ ಸಮನ್ವಯ ಸಮಿತಿ ಸಭೆ ದೆಹಲಿಯಲ್ಲಿ ನಿಗದಿಯಾಗಿದೆ. ಸಮನ್ವಯದ ಕೊರತೆ ಅನ್ನೋ ಆರೋಪ ಮತ್ತು ದೆಹಲಿಯಲ್ಲಿ ಅಧಿವೇಶನದ ನಡುವೆ ಕುಮಾರಸ್ವಾಮಿ ಬಿಜೆಪಿ ನಾಯಕರಿಗೆ ಸಮಯವನ್ನು ನೀಡುತ್ತಿದ್ದಾರೆ. ಏನೆಲ್ಲ ಚರ್ಚೆ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಪೂರ್ವ ತಯಾರಿ ನಡೆಸುತ್ತಾರೆ ಅನ್ನೋ ಕುತೂಹಲವಿದೆ.